ಮನುಷ್ಯನಿಗೆ ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುವ ಅಗತ್ಯ ಇದೆ. ನಾಳೆ ನಮ್ಮ ಯಶಸ್ಸನ್ನು ನಾವು ಸಂಭ್ರಮಿಸೋದಕ್ಕೆ, ಗೆಲುವಿನ ಮೌಲ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಾವು ಅನುಭವಿಸಿದ ಆ ಸಂಕಷ್ಟಗಳು ನಮಗೆ ನೆರವಾಗುತ್ತವೆ. ಡಾಕ್ಟರ್ APJ ಅಬ್ದುಲ್ ಕಲಾಂ. ಸೊ ಇಲ್ಲಿವರೆಗೂ ಕಲ್ತಿರುವಂಥ ವಿಷಯದ ಮೇಲೆ ಒಂದು ಕ್ವೆಶ್ಚನ್ ಸಾಲ್ವ್ ಮಾಡೋಣ. On the basis of the following observations made with the aqueous solutions, assign secondary valences to metals in the following compounds. ಸೊ ಇಲ್ಲಿ ನಮಗೆ ಫಾರ್ಮುಲಾ ಕೊಟ್ಟಿದ್ದಾರೆ, ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿದ್ದಾರೆ, ಹಾಗೂ ಎಷ್ಟು AgCl ಪ್ರೊಡ್ಯೂಸ್ ಆಗಿದೆ AgNO3 ಜೊತೆ ರಿಯಾಕ್ಟ್ ಆದಾಗ ಅಂತ ಆ ಇನ್ಫಾರ್ಮೇಷನ್ ಕೂಡ ನಮಗೆ ಇಲ್ಲಿ ಇದೆ. ಸೊ ಹಾಗಾಗಿ ನಾವು ಈಸಿಯಾಗಿ ಇದರ ಪ್ರೈಮರಿ ವೇಲೆನ್ಸಿ ಹಾಗೂ ಸೆಕೆಂಡರಿ ವೇಲೆನ್ಸಿನ ಬರಿಬಹುದು. ಮೊದಲು ಈ ಕಾಂಪೌಂಡ್ನ ಅರೇಂಜ್ ಮಾಡ್ಕೊಳ್ಳೋಣ ಡಿಪೆಂಡಿಂಗ್ ಆನ್ ಎಷ್ಟು AgCl ಮಾಲಿಕ್ಯೂಲ್ ನಮಗೆ ಸಿಕ್ಕಿದೆ ಅನ್ನೋದ್ರ ಮೇಲೆ. ಸೊ ಇಲ್ಲಿ ಈ ಕಾಂಪೌಂಡಲ್ಲಿ 2 ಕ್ಲೋರೈಡ್ ಇದೆ ಹಾಗೂ 2 AgCl ಕೂಡ ಪ್ರೊಡ್ಯೂಸ್ ಆಗಿದೆ. ಸೊ ಅಂದರೆ ಅರ್ಥ ಈ 2 Cl ಅನ್ನೋದು ಏನಿದೆ ಅದು ಕಾಂಪೌಂಡ್ನ ಆಚೆ ಇದೆ. 2 Cl ಕೂಡ ಅದು ಫ್ರೀ ಆಗಿ ಇದೆ. ಸೊ ದ್ಯಾಟ್ AgNO3 ಕ್ಯಾನ್ ರಿಯಾಕ್ಟ್ ವಿತ್ ದ ಕ್ಲೋರಿನ್. ಸೊ ಈ 4 ಅಮೈನ್ ಗ್ರೂಪ್ನ ನಾವು ಹೀಗೆ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಈ 2 ಕ್ಲೋರಿನ್ ಆಟಮ್ ಆಚೆ ಇರೋದ್ರಿಂದ ಪ್ರೈಮರಿ ವೇಲೆನ್ಸಿ ಅನ್ನೋದು 2 ಹಾಗೂ ಸೆಕೆಂಡರಿ ವೇಲೆನ್ಸಿ ಅಂದರೆ ಕೋಆರ್ಡಿನೇಷನ್ ನಂಬರ್ ನಾನು ಮೊದಲೇ ಹೇಳಿದ ಹಾಗೆ ಅಮೋನಿಯಾ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡುತ್ತೆ. ಹಾಗೆ ಇಲ್ಲಿ 4 ಪೇರ್ ಇರೋದ್ರಿಂದ ಕೋಆರ್ಡಿನೇಷನ್ ನಂಬರ್ ಇಸ್ 4. ನೆಕ್ಸ್ಟ್ ಕಾಂಪೌಂಡ್ ನಿಕ್ಕಲ್ ಡೈಕ್ಲೋರೈಡ್ 6H2O. ಈ ಕಾಂಪೌಂಡ್ನ ಅವರು AgNO3 ಜೊತೆ ಟ್ರೀಟ್ ಮಾಡಿದಾಗ ಅಗೇನ್ 2 ಮಾಲಿಕ್ಯೂಲ್ ಆಫ್ AgCl ಸಿಕ್ಕಿದೆ. ಅಂದರೆ ಅರ್ಥ ಆ 2 ಕ್ಲೋರೈಡ್ ಅಯಾನ್ಸ್ ಅಥವಾ ಕ್ಲೋರೈಡ್ ಅಯಾನ್ಸ್ ಅಂತ ಏನು ಹೇಳ್ತೀವಿ ಆ 2 ಕೂಡ ಆಚೆ ಫ್ರೀಯಾಗಿ ಇದೆ. ಸೊ ಮೆಟಲ್ ಬರೆದ್ವಿ, ಇಟ್ ಈಸ್ ನಿಕ್ಕಲ್. ನಿಕ್ಕಲ್ ಹಾಗೂ ವಾಟರ್ ಮಾಲಿಕ್ಯೂಲ್ 6 ವಾಟರ್ ಮಾಲಿಕ್ಯೂಲ್ಸ್ನ ನಾವು ಹೀಗೆ ರೆಪ್ರೆಸೆಂಟ್ ಮಾಡಿದ್ದೀವಿ 2 ಕ್ಲೋರಿನ್ ಆಟಮ್. ಸೊ ಹಾಗಾಗಿ 2 ಕ್ಲೋರಿನ್ ಆಟಮ್ ಆಚೆ ಇರೋದ್ರಿಂದ ಇದರ ಪ್ರೈಮರಿ ವೇಲೆನ್ಸಿ 2 ಹಾಗೂ ಸೆಕೆಂಡರಿ ವೇಲೆನ್ಸಿ ಇಲ್ಲೂ ಕೂಡ 1 ವಾಟರ್ ಮಾಲಿಕ್ಯೂಲ್ 1 ಪೇರ್ನ ಕೊಡುತ್ತೆ. ಹಾಗಾಗಿ 6 ವಾಟರ್ ಮಾಲಿಕ್ಯೂಲ್ ಇರೋದ್ರಿಂದ ಕೋಆರ್ಡಿನೇಷನ್ ನಂಬರ್ ಇಸ್ 6. ಅದೇ ರೀತಿ 3ನೇ ಕಾಂಪೌಂಡ್, ಇಲ್ಲಿ ನಮಗೆ ಯಾವುದೇ ರೀತಿಯಾದಂಥ AgCl ಸಿಗ್ತಾ ಇಲ್ಲ. ಆದರೆ ಈ ಕಾಂಪೌಂಡ್ನಲ್ಲಿ 4 ಕ್ಲೋರಿನ್ ಆಟಮ್ಸ್ ಇದೆ. ಸೊ ಆದರೆ 1 AgCl ಕೂಡ ಸಿಗ್ತಾ ಇಲ್ಲ. ಅಂದರೆ ಏನರ್ಥ ಆ ಕ್ಲೋರಿನ್ ಆಟಮ್ಸ್ಗಳು ಫ್ರೀಯಾಗಿ ಇಲ್ಲ ಅಂತ ಅರ್ಥ. ಸೊ ಸೆಕೆಂಡರಿ ವೇಲೆನ್ಸಿ ಇಲ್ಲಿ 2 ಅಂತ ಬರೆದಿರ್ತೀನಿ. ಸಾರಿ, ಇಲ್ಲಿ ಪ್ರೈಮರಿ ವೇಲೆನ್ಸಿ 4 ಬಿಕಾಸ್ ಇಲ್ಲಿ 4 ಕ್ಲೋರಿನ್ ಆಟಮ್ಸ್ ಇದೆ ಹಾಗೂ 4 ಕ್ಲೋರಿನ್ ಆಟಮ್ಸ್ ಜೊತೆಗೆ 2 HCl ಆಟಮ್ ಕೂಡ ಲಿಗ್ಯಾಂಡ್ ಆಗಿ ಆಕ್ಟ್ ಮಾಡ್ತಾ ಇದೆ. ಸೊ ಕೋಆರ್ಡಿನೇಷನ್ ನಂಬರ್ 6. 4ನೇ ಕಾಂಪೌಂಡ್ ನಲ್ಲಿ ಕೇವಲ 1 AgCl ಮಾತ್ರ ಬರ್ತಾ ಇದೆ. ಸೊ ಹಾಗಿರುವಾಗ ಕಾಂಪೌಂಡ್ನಲ್ಲಿ ಕೊಬಾಲ್ಟ್ ಸೆಂಟ್ರಲ್ ಮೆಟಲ್, 3 ಕ್ಲೋರೈಡ್ನಲ್ಲಿ ಕೇವಲ 2 ಕ್ಲೋರೈಡ್ ಮಾತ್ರ ಒಳಗಡೆ ಇರುತ್ತೆ, 1 ಕ್ಲೋರೈಡ್ ಆಚೆ ಇರುತ್ತೆ. ಸೊ ಹಾಗಾಗಿ ಪ್ರೈಮರಿ ವೇಲೆನ್ಸಿ 3 ಹಾಗೂ ಸೆಕೆಂಡರಿ ವೇಲೆನ್ಸಿ 2 + 4 6. ಕೊನೆಯ ಕಾಂಪೌಂಡ್ ನಮಗೆ ಇಲ್ಲಿ 0 AgCl ಸಿಗ್ತಾ ಇದೆ. ಸೊ ಹಾಗಾಗಿ ಈ ಕಾಂಪೌಂಡ್ ಪ್ಲಾಟಿನಮ್, ಎಲ್ಲ ಕ್ಲೋರಿನ್ ಆಟಮ್ಸ್ಗಳು ಕೂಡ ಒಳಗಡೆನೆ ಇದೆ. ಸೊ ದ ಪ್ರೈಮರಿ ವೇಲೆನ್ಸಿ ಇಸ್ 2 and secondary valency 2 + 2 4.
ಸೊ ಈ ರೀತಿಯಾಗಿ ನಾವು ಪ್ರೈಮರಿ ಹಾಗೂ ಸೆಕೆಂಡರಿ ವೇಲೆನ್ಸನ್ನು ಫೈಂಡ್ ಔಟ್ ಮಾಡಬಹುದು. ಇಷ್ಟೊತ್ತಿಗೆ ನಿಮಗೆ ಅರ್ಥ ಆಗಿರುತ್ತೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ನಾವು ರೆಪ್ರೆಸೆಂಟ್ ಮಾಡೋದು ಸ್ಕ್ವೇರ್ ಬ್ರ್ಯಾಕೆಟ್ ಇಂದ. ಸೊ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಯಾವ ರೀತಿಯಾದ ಮಾಲಿಕ್ಯೂಲ್ಸ್ನ ನೀವು ನೋಡ್ತೀರಾ ಆ ಕಾಂಪೌಂಡ್ಗಳನ್ನ ಅಥವಾ ಆ ಮಾಲಿಕ್ಯೂಲ್ಸ್ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಹೇಳ್ಬಹುದು. ಸೊ ಈ ಕೋಆರ್ಡಿನೇಷನ್ ಕಾಂಪೌಂಡ್ನಲ್ಲಿ ನಾವು ಸ್ಕ್ವೇರ್ ಬ್ರ್ಯಾಕೆಟ್ ಓಪನ್ ಮಾಡಿದ ತಕ್ಷಣವೇ ಇಲ್ಲಿ ಒಂದು ಮೆಟಲ್ ಬರಿಬೇಕು. ಸೊ ಇಲ್ಲಿ ಮೆಟಲ್ ಇರುತ್ತೆ. ಈ ಮೆಟಲ್ನ ನಾನು ಮೊದಲೇ ಹೇಳಿದ ಹಾಗೆ ಸೆಂಟ್ರಲ್ ಆಟಮ್ ಅಂತ ಕೂಡ ಕರಿಬಹುದು. ಮೆಟಲ್ ಆದ ತಕ್ಷಣ ಆ ಮೆಟಲ್ ಸುತ್ತ ಇರ್ತಕ್ಕಂಥ ಲಿಗ್ಯಾಂಡ್ಸ್ಗಳನ್ನ ಬರಿತಾ ಹೋಗಬೇಕು. ಈ ಮೆಟಲ್ನಲ್ಲಿ ಪಾಸಿಟಿವ್ ವೇಲೆನ್ಸಿ ಇರೋದ್ರಿಂದ ಅಂದರೆ ಪ್ರೈಮರಿ ವೇಲೆನ್ಸಿ ಅನ್ನೋದು ಏನಿದೆ ಅದನ್ನು ನಾವು ನ್ಯೂಟ್ರಲೈಸ್ ಮಾಡ್ತಾ ಹೋಗಬೇಕು. ಹಾಗಾಗಿ ಇಲ್ಲಿ ಕೌಂಟರ್ ಅಯಾನ್ಸ್ ಅನ್ನು ಬರಿಬೇಕಾಗ್ತದೆ. ಓಕೆ, ಸೊ ಕೌಂಟರ್ ಅಯಾನ್ ಇಲ್ಲಾದರೂ ಇರ್ಬೋದು ಅಥವಾ ಈ ಸ್ಪಿಯರ್ ಶುರು ಮಾಡೋದಕ್ಕಿಂತ ಮುಂಚೆನಾದರೂ ಇರಬಹುದು ಕೌಂಟರ್ ಅಯಾನ್. ಓಕೆ, ಸೊ ಅದು ಯಾವಾಗ ಕೌಂಟರ್ ಅಯಾನ್ ಪೊಸಿಷನ್ ಚೇಂಜ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಮೊದಲು ಈ ಕೋಆರ್ಡಿನೇಷನ್ ಸ್ಪಿಯರ್, ಸೊ ನೀವು ಈ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಏನೇ ಬರಿದ್ರೂ ಕೂಡ ಅದನ್ನು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಹೇಳ್ತಾರೆ. ಈ ಕೋಆರ್ಡಿನೇಷನ್ ಸ್ಪಿಯರಲ್ಲಿ ಒಂದು ಮೆಟಲ್ ಇರುತ್ತೆ, ಇನ್ನು ಉಳಿದದ್ದು ಲಿಗ್ಯಾಂಡ್ಸ್ ಇರುತ್ತೆ. ಆ ಸ್ಪಿಯರ್ ಆದ ಮೇಲೆ ಕೌಂಟರ್ ಅಯಾನ್ನ ನಾವು ಬರಿತೀವಿ. ಯಾವಾಗ ಅಂದರೆ ಇಫ್ ದ ಕೋಆರ್ಡಿನೇಷನ್ ಸ್ಪಿಯರ್ ಇಸ್ ಪಾಸಿಟಿವ್ ಇನ್ ಚಾರ್ಜ್. ನಾವು ಕಲ್ತಿರೋ ಹಾಗೆ ಯಾವುದೇ ಒಂದು ಮಾಲಿಕ್ಯೂಲ್ಸ್ನ ಬರಿತಾ ಇದ್ದೀವಿ ಅಂದರೆ ಮೊದಲು ಕ್ಯಾಟಯಾನ್ನ ಬರೆದು ಅದು ಆದ ಮೇಲೆ ಆ್ಯನಯಾನ್ಸ್ನ ಬರಿತೀವಿ. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ತಗೊಂಡ್ರೆ ಸಿಂಪ್ಲೆಸ್ಟ್ ಎಕ್ಸಾಂಪಲ್, ಸೋಡಿಯಂ ಅನ್ನೋದು ಕ್ಯಾಟಯಾನ್ Na+, ಕ್ಲೋರೈಡ್ ಅನ್ನೋದು ನೆಗೆಟಿವ್ಲಿ ಚಾರ್ಜ್, ದಟ್ ಈಸ್ ಆ್ಯನಯಾನ್. ಈವನ್ ವಾಟರ್ ಫಾರ್ಮುಲಾ H2O. ಸೊ ಇಲ್ಲೂ ಕೂಡ ಹೈಡ್ರೋಜನ್ ಅನ್ನೋದು ಪಾರ್ಷಿಯಲಿ ಪಾಸಿಟಿವ್, ಆಕ್ಸಿಜನ್ ಅನ್ನೋದು ಪಾರ್ಷಿಯಲಿ ನೆಗೆಟಿವ್. ಕೇವಲ ಸ್ವಲ್ಪ ಎಕ್ಸಾಂಪಲ್ಗಳು ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿ ಇದೆ. ಎಕ್ಸಾಂಪಲ್ ಅಮೋನಿಯಾ, ಇದರಲ್ಲಿ ನೈಟ್ರೋಜನ್ ನೆಗೆಟಿವ್ ಚಾರ್ಜ್ ಇರುತ್ತೆ, ಹೈಡ್ರೋಜನ್ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಹೀಗೆ ಕೆಲವೊಂದು ಎಕ್ಸಾಂಪಲ್ಸ್ನ ಹೊರತುಪಡಿಸಿ ಉಳಿದ ಎಲ್ಲ ಕಾಂಪೌಂಡ್ಗಳಲ್ಲೂ ಕೂಡ ಮೊದಲು ನಾವು ಕ್ಯಾಟಯಾನ್ನ ಬರೆದು ಅದಾದಮೇಲೆ ಆ್ಯನಯಾನ್ನ ಬರಿತೀವಿ. ಸೊ ಹಾಗಾಗಿ ಈ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಏನಿದೆ, ನಾವು ಯಾವುದನ್ನು ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಬರಿತೀವಿ ಅದರ ಚಾರ್ಜು ಪಾಸಿಟಿವ್ ಇದ್ದರೆ ಅದನ್ನು ನಾವು ಸ್ಯಾಟಿಸ್ಫೈ ಮಾಡಲಿಕ್ಕೋಸ್ಕರ ಕೌಂಟರ್ ಅಯಾನ್ನ ಅದರ ಬಲಗಡೆ ಬರಿಬೇಕು. ಇನ್ ಕೇಸ್ ಈ ಕೋಆರ್ಡಿನೇಷನ್ ಸ್ಪಿಯರ್ ಅನ್ನೋದು ನೆಗೆಟಿವ್ ಚಾರ್ಜ್ ಇದ್ದರೆ ಆಗ ನಾವು ಕ್ಯಾಟಯಾನ್ನ ಕೌಂಟರ್ ಅಯಾನ್ ಆಗಿ ತಗೊಳ್ತೀವಿ. ಸೊ ಹಾಗಾಗಿ ಕೌಂಟರ್ ಅಯಾನ್ ಅನ್ನೋದು ಸ್ಪಿಯರ್ನ ಎಡಭಾಗದಲ್ಲಿ ಇರುತ್ತೆ. ಸೊ ಯಾವಾಗ ಈ ಚಾರ್ಜ್ ಕೋಆರ್ಡಿನೇಷನ್ ಸ್ಪಿಯರ್ಗೆ ಹೇಗೆ ಬಂತು, ಸೊ ಎಷ್ಟು ಚಾರ್ಜ್ ಬರೀಬೇಕು, ಇದನ್ನೆಲ್ಲ ನಾವು ಲಿಗ್ಯಾಂಡ್ಸ್ ಬಗ್ಗೆ ಕಲಿತಾ ಹೋದ ಹಾಗೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ವಿಷಯ, ಸೊ ಈ ಕೋಆರ್ಡಿನೇಷನ್ ಕಾಂಪೌಂಡ್ನ ನಾವು ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಬರಿತೀವಿ. ಸ್ಕ್ವೇರ್ ಬ್ರ್ಯಾಕೆಟ್ ಓಪನ್ ಮಾಡಿದ ತಕ್ಷಣವೇ ಮೊದಲು ಬರಿಬೇಕಾಗಿರೋದು ಸೆಂಟ್ರಲ್ ಮೆಟಲ್ ಆದಮೇಲೆ ಲಿಗ್ಯಾಂಡ್ಸ್ನ ಬರಿತಾ ಹೋಗ್ತೀವಿ. ಸೊ ಈ ಸ್ಪಿಯರ್ ಚಾರ್ಜ್ಡ್ ಆಗಿರ್ಬೋದು ಅಥವಾ ನ್ಯೂಟ್ರಲ್ ಆಗಿರ್ಬೋದು. ಚಾರ್ಜ್ಡ್ ಆಗಿದ್ದರೆ ಯಾವ ಚಾರ್ಜ್ ಅಂತ ಐಡೆಂಟಿಫೈ ಮಾಡಬೇಕು. ಪಾಸಿಟಿವ್ ಆಗಿದ್ದರೆ ಸ್ಪಿಯರ್ ಆದಮೇಲೆ ಕೌಂಟರ್ ಅಯಾನ್ ಬರೀರಿ. ಇನ್ ಕೇಸ್ ಸ್ಪಿಯರ್ ನೆಗೆಟಿವ್ ಚಾರ್ಜ್ ಆಗಿದ್ದರೆ ಕೌಂಟರ್ ಅಯಾನ್ ಮೊದಲೇ ಬರಿಬೇಕು. ಸೊ ಈ ಸ್ಪಿಯರ್ನಲ್ಲಿ ನಾವು ಆಗಲೇ ಕಲಿತ ಹಾಗೆ ಕೋಆರ್ಡಿನೇಷನ್ ನಂಬರ್ನ ಫೈಂಡ್ ಔಟ್ ಮಾಡ್ಬೋದು. ನಮಗೆ ಎಷ್ಟು ಲಿಗ್ಯಾಂಡ್ಸ್ ಇದೆ, ಆ ಲಿಗ್ಯಾಂಡ್ ಎಷ್ಟು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡ್ತಾ ಇದೆ ಸೆಂಟ್ರಲ್ ಮೆಟಲ್ ಅನ್ನೋದು ಕಡೆಯಿಂದ ಕೋಆರ್ಡಿನೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೂ ಪ್ರೈಮರಿ ವೇಲೆನ್ಸಿ ಆಫ್ ಸೆಂಟ್ರಲ್ ಮೆಟಲ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬಹುದು. ಸೊ ಇಲ್ಲಿ ಕೆಲವೊಂದು ಡೆಫಿನೇಷನ್ಸ್ನ ನೀವು ಕಲಿತಾ ಹೋಗಬೇಕಾಗತ್ತೆ. ಸೊ ಆ ಡೆಫಿನೇಷನ್ಸ್ ಏನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೋಆರ್ಡಿನೇಷನ್ ಎಂಟಿಟಿ ಅಥವಾ
ಈ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ನಾವಿನ್ನು ಇಲ್ಲಿ ಏನು ಕಲ್ತ್ವೋ ಅದನ್ನೇ ಕೋಆರ್ಡಿನೇಷನ್ ಎಂಟಿಟಿ ಅಂತ ಹೇಳ್ತಾರೆ. ಸೊ ಈ ಕೋಆರ್ಡಿನೇಷನ್ ಎಂಟಿಟಿ ಅಂದರೆ ಒಂದು ಸೆಂಟ್ರಲ್ ಮೆಟಲ್ ಆಟಮ್, ಇನ್ನು ಲಿಗ್ಯಾಂಡ್ಸ್. ಸೊ ಈ ರೀತಿಯಾಗಿ ಇರುವಂಥ ಅರೇಂಜ್ಮೆಂಟ್ನ ನಾವು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಕ್ಕಲ್ ಇಸ್ ಅ ಸೆಂಟ್ರಲ್ ಮೆಟಲ್, ಕಾರ್ಬೋನಿಲ್ ಇದು ಲಿಗ್ಯಾಂಡ್ಸ್. ಅದೇ ರೀತಿ ಪ್ಲಾಟಿನಮ್ ಮೆಟಲ್, ಕ್ಲೋರಿನ್ ಹಾಗೂ ಅಮೋನಿಯಾ ಲಿಗ್ಯಾಂಡ್ಸ್. ಸೊ ಅ ಕೋಆರ್ಡಿನೇಷನ್ ಎಂಟಿಟಿ ಕಾನ್ಸ್ಟಿಟ್ಯೂಟ್ಸ್ ಅ ಸೆಂಟ್ರಲ್ ಮೆಟಲ್ ಆರ್ ಅಯಾನ್ ಬಾಂಡೆಡ್ ಟು ಎ ಫಿಕ್ಸ್ಡ್ ನಂಬರ್ ಆಫ್ ಅಯಾನ್ಸ್ ಆರ್ ಮಾಲಿಕ್ಯೂಲ್. ಫಿಕ್ಸ್ಡ್ ನಂಬರ್ಸ್ ಅಂದರೆ ಈ ಕಾರ್ಬೋನಿಲ್ ಅನ್ನೋದು ಯಾವಾಗೂ 4 ಬರಿಬೇಕು ಫಾರ್ ನಿಕ್ಕಲ್. ಓಕೆ, ಸೊ ಹಾಗಾಗಿ ಇದು ಫಿಕ್ಸ್ ಆಗಿ ಇರುತ್ತೆ. ಇದನ್ನು ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕೂಡ ಕರಿಬೋದು ಅಂತ ಕಲ್ತ್ಕೊಂಡಿದ್ದೀವಿ. ಅದನ್ನು ಕೋಆರ್ಡಿನೇಷನ್ ಎಂಟಿಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯಾನ್. ಸೊ ನಾವು ಇಲ್ಲಿ ಎಕ್ಸಾಂಪಲ್ಸ್ ಅಲ್ಲಿ ನೋಡ್ತಾ ಹೋದರೆ ನಿಕ್ಕಲ್ ಇಸ್ ಅ ಸೆಂಟ್ರಲ್ ಮೆಟಲ್, ಪ್ಲಾಟಿನಮ್ ಇಸ್ ಅ ಸೆಂಟ್ರಲ್ ಮೆಟಲ್, ಅಯಾನ್ ಇಸ್ ಅ ಸೆಂಟ್ರಲ್ ಮೆಟಲ್, ಕೊಬಾಲ್ಟ್ ಇಸ್ ಅ ಸೆಂಟ್ರಲ್ ಮೆಟಲ್. ನೀವು ಗಮನಿಸಿದ ಹಾಗೆ ಯೂಶುವಲಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್. ಪೀರಿಯಾಡಿಕ್ ಟೇಬಲ್ನಲ್ಲಿ ನಮಗೆ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಪಿ ಬ್ಲಾಕ್ ಎಲಿಮೆಂಟ್ಸ್, ಡಿ ಬ್ಲಾಕ್ ಹಾಗೂ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಏನು ಕ್ಲಾಸಿಫಿಕೇಶನ್ ಇದೆ, ಅದರಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದು ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ಪೀರಿಯಾಡಿಕ್ ಟೇಬಲ್ನಲ್ಲಿ ಇರುತ್ತೆ. ಗ್ರೂಪ್ 3 to 12 ಆ್ಯಂಡ್ ಪೀರಿಯಡ್ 4 ಇಂದ ಶುರು ಆಗುತ್ತೆ. 4, 5, 6, 7. ಓಕೆ, ಸೊ ಈ ಗ್ರೂಪ್ನಲ್ಲಿ ಮತ್ತು ಪೀರಿಯಡ್ನಲ್ಲಿ ಇರುವಂಥ ಎಲಿಮೆಂಟ್ಸ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯೂಶುವಲಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳೇ ಸೆಂಟ್ರಲ್ ಮೆಟಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಯಾಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಸೆಂಟ್ರಲ್ ಮೆಟಲ್ ಆಗಿ ಇರುತ್ತೆ ಅಂದರೆ, ಈ ಟ್ರಾನ್ಸಿಷನ್ ಎಲಿಮೆಂಟ್ಸ್ನಲ್ಲಿ ಡಿ ಆರ್ಬಿಟಲ್ ಅನ್ನೋದೇನಿರುತ್ತೆ, ಈ ಡಿ ಆರ್ಬಿಟಲ್ ಪಾರ್ಷಿಯಲಿ ಫಿಲ್ಡ್ ಆಗಿರುತ್ತೆ. ಅಂದರೆ ಅರ್ಥ ಡಿ ಆರ್ಬಿಟಲ್ 10 ಎಲೆಕ್ಟ್ರಾನ್ಸ್ನ ಅಕಾಮಡೇಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ. ಸೊ ಆದರೆ ಈ ಟ್ರಾನ್ಸಿಷನ್ ಎಲಿಮೆಂಟ್ಸ್ನಲ್ಲಿ ಸೊ ಯೂಶುವಲಿ 10ಗಿಂತ ಕಡಿಮೆ ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾಗಿ ಲಿಗ್ಯಾಂಡ್ಸ್ ಎಲೆಕ್ಟ್ರಾನ್ಸ್ನ ಕೊಡಬೇಕಾದ್ರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್, ಸೊ ಈಸಿಯಾಗಿ ಈ ಎಲಿಮೆಂಟ್ಸ್ ಎಲೆಕ್ಟ್ರಾನ್ಸ್ನ ತಗೊಳ್ತಾ ಹೋಗುತ್ತೆ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯಾನ್, ಇಟ್ ಈಸ್ having definite geometrical arrangement around it because of the ligands. ಸೊ ಈ ಸೆಂಟ್ರಲ್ ಮೆಟಲ್ನ ನಾವು ಲೆವಿಸ್ ಆಸಿಡ್ಸ್ ಅಂತ ಕರಿಬಹುದು. ಸೊ ಏನು ಈ ಲೆವಿಸ್ ಆಸಿಡ್ಸ್ ಅಂದರೆ, ಲೆವಿಸ್ ಆಸಿಡ್ಸ್ ಆರ್ ಸಬ್ಸ್ಟಾನ್ಸಸ್ ವಿಚ್ ವಿಲ್ accept a pair of electrons. ಯಾವುದೇ ಒಂದು ಆಟಮ್ ಅಥವಾ ಮಾಲಿಕ್ಯೂಲ್ ಎಲೆಕ್ಟ್ರಾನ್ ಪೇರ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಆ ಗ್ರೂಪ್ನ ನಾವು ಲೆವಿಸ್ ಆಸಿಡ್ ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಸೆಂಟ್ರಲ್ ಮೆಟಲ್ ಇದೆ, ಲಿಗ್ಯಾಂಡ್ಸ್ ಎಲೆಕ್ಟ್ರಾನ್ಸ್ನ ಕೊಡ್ತಾ ಹೋಗುತ್ತೆ, ಆ ಸೆಂಟ್ರಲ್ ಮೆಟಲ್ ಎಲೆಕ್ಟ್ರಾನ್ಸ್ನ ತಗೊಳುತ್ತೆ. ಸೊ ಹಾಗಾಗಿ ಮೆಟಲ್ಸ್ನ ನಾವು ಲೆವಿಸ್ ಆಸಿಡ್ ಅಂತ ಕರಿಬಹುದು. ಹಾಗೆ ಲಿಗ್ಯಾಂಡ್ಸ್ನ ನಾವು ಲೆವಿಸ್ ಬೇಸಸ್ ಅಂತ ಕೂಡ ಹೇಳಬಹುದು. ಸೊ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಲಿಗ್ಯಾಂಡ್ಸ್ ಬಗ್ಗೆ. ಲಿಗ್ಯಾಂಡ್ಸ್ ಅಂದರೆ ದೀಸ್ ಆರ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ಅವು ಚಾರ್ಜ್ಡ್ ಅಯಾನ್ಸ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಅಥವಾ ಪಾಸಿಟಿವ್ ಆಗಿರ್ಬೋದು, ಅಥವಾ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಕೂಡ ಆಗಿರಬಹುದು. ಓಕೆ, ವಿಚ್ ಆರ್ ಬೌಂಡ್ ಟು ದಿ ಸೆಂಟ್ರಲ್ ಆಟಮ್. ಸೊ ನಾವು ಸ್ಕ್ವೇರ್ ಬ್ರಾಕೆಟ್ ಓಪನ್ ಮಾಡಿ ಏನು ಮೆಟಲ್ ಬರಿತೀವೋ ಆ ಮೆಟಲ್ ಆದಮೇಲೆ ಬರೆಯುವಂಥ ಎಲ್ಲ ಎಂಟಿಟೀಸ್ನ ನಾವು ಲಿಗ್ಯಾಂಡ್ಸ್ ಅಂತ ಕರಿಬೋದು. ಇದರ ಪ್ರಮುಖ ಕೆಲಸ ಏನು, ಎಲೆಕ್ಟ್ರಾನ್ಸ್ನ ಕೊಡ್ತಾ ಹೋಗೋದು. ದೇ ಡೊನೇಟ್ ಅಟ್ಲೀಸ್ಟ್ ಅ ಪೇರ್ ಆಫ್ ಎಲೆಕ್ಟ್ರಾನ್. ಒಂದು ಲಿಗ್ಯಾಂಡ್ ಅನ್ನೋದು ಅಟ್ಲೀಸ್ಟ್ ಒಂದು ಎಲೆಕ್ಟ್ರಾನ್ ಪೇರ್ನ ಡೊನೇಟ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಈ ರೀತಿಯಾಗಿ ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ ಡೊನೇಟೆಡ್ ಬೈ ದ ಲಿಗ್ಯಾಂಡ್, ದೇ ಆರ್ ಕ್ಲಾಸಿಫೈಡ್ ಆಸ್ ಮೊನೋಡೆಂಟೇಟ್ ಲಿಗ್ಯಾಂಡ್,
ಡೈಡೆಂಟೇಟ್ ಲಿಗ್ಯಾಂಡ್ ಅಂದರೆ ಪಾಲಿಡೆಂಟೇಟ್ ಲಿಗ್ಯಾಂಡ್. ಅಂದರೆ ಎಷ್ಟು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಸೆಂಟ್ರಲ್ ಆಟಮ್ ಕಡೆಗೆ ಒಂದು ಮಾಲಿಕ್ಯೂಲ್ ಕೊಡ್ತಾ ಹೋಗುತ್ತೆ ಅನ್ನೋದ್ರ ಮೇಲೆ ಲಿಗ್ಯಾಂಡ್ಸ್ನ ನಾವು ಕ್ಲಾಸಿಫೈ ಮಾಡ್ಬೋದು. ಮೊದಲನೇದು ಮೋನೋಡೆಂಟೇಟ್ ಲಿಗ್ಯಾಂಡ್. ಮೋನೋ ಅಂದರೆ ಒಂದು, ಅಂದರೆ ಅರ್ಥ ಒಂದು ಲಿಗ್ಯಾಂಡ್ ಇದ್ದರೆ ಆ ಒಂದು ಲಿಗ್ಯಾಂಡ್ ಅನ್ನೋದು ಕೇವಲ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಸೆಂಟ್ರಲ್ ಆಟಮ್ ಕಡೆಗೆ ಡೊನೇಟ್ ಮಾಡ್ತಾ ಹೋಗುತ್ತೆ. ಸೊ ನಾವು ಈ ಡೊನೇಷನ್ನ ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡಬೇಕು. ಲಿಗ್ಯಾಂಡ್ನ ನಾನಿಲ್ಲಿ ಎಲ್ ಅಂತ ತಗೊಂಡಿದ್ದೀನಿ. ಆ ಎಲ್ನಲ್ಲಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಈ ಎರಡು ಎಲೆಕ್ಟ್ರಾನ್ ಅಥವಾ ಪೇರ್ ಆಫ್ ಎಲೆಕ್ಟ್ರಾನ್ನ ನಾವು ಸೆಂಟ್ರಲ್ ಆಟಮ್ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಆರೋ ಮಾರ್ಕ್ನ ಯೂಸ್ ಮಾಡಬೇಕು. ಮೋನೋಡೆಂಟೇಟ್ ಲಿಗ್ಯಾಂಡ್ ಕೇವಲ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೆಟಲ್ ಕಡೆಗೆ ಕೊಡ್ತಾ ಇದೆ. ಡೈಡೆಂಟೇಟ್ ಲಿಗ್ಯಾಂಡ್ಸ್, ಡೈ ಅಂದರೆ ಎರಡು, ಇದನ್ನು ಬೈಡೆಂಟೇಟ್ ಅಂತ ಕೂಡ ಕರಿಬಹುದು. ಸೊ ಅಂದರೆ ಅರ್ಥ ಇಲ್ಲಿ ಒಂದು ಲಿಗ್ಯಾಂಡ್ ಇದೆ, ಈ ಒಂದು ಲಿಗ್ಯಾಂಡಲ್ಲಿ ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಓಕೆ, ಸೊ ಒಂದೇ ಲಿಗ್ಯಾಂಡ್ ಎರಡು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡ್ತಾ ಹೋದರೆ ಟು ದ ಸೆಂಟ್ರಲ್ ಆಟಮ್, ಅದನ್ನು ನಾವು ಡೈಡೆಂಟೇಟ್ ಅಥವಾ ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೇವೆ. ಥರ್ಡ್ ಒನ್ ಪಾಲಿಡೆಂಟೇಟ್ ಲಿಗ್ಯಾಂಡ್, ಮೋರ್ ದ್ಯಾನ್ 2 pairs ಆಫ್ ಎಲೆಕ್ಟ್ರಾನ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್, ನಾವು ಒಂದು ಲಿಗ್ಯಾಂಡ್ ತಗೊಂಡ್ರೆ ಅದರಲ್ಲಿ ಮೋರ್ ದ್ಯಾನ್ 2 pairs ಆಫ್ ಎಲೆಕ್ಟ್ರಾನ್ ವಿಚ್ ಕ್ಯಾನ್ ಬಿ ಡೊನೇಟೆಡ್ ಟು ಸೆಂಟ್ರಲ್ ಆಟಮ್ ಇರಬಹುದು. ಓಕೆ, ಸೊ ಈ ರೀತಿಯಾಗಿ ಇರುವಂಥ ಲಿಗ್ಯಾಂಡ್ನ ನಾವು ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಈ ಲಿಗ್ಯಾಂಡ್ಸ್ಗಳಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ನೆಗೆಟಿವ್, ಪಾಸಿಟಿವ್ ಅಥವಾ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇರ್ಬೋದು. ಈ ಎಕ್ಸಾಂಪಲ್ಸ್ ಕಲಿತಾ ಹೋಗೋಣ. ಮೊದಲನೇದಾಗಿ ಮೋನೋಡೆಂಟೇಟ್ ಲಿಗ್ಯಾಂಡ್. ಮೋನೋ, ಸೊ ಇಲ್ಲಿ ಲಿಸ್ಟ್ ಮಾಡಿರುವಂಥ ಎಲ್ಲ ಲಿಗ್ಯಾಂಡ್ಗಳು ಕೂಡ ಕೇವಲ ಒನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಸೆಂಟ್ರಲ್ ಆಟಮ್ ಕಡೆಗೆ ಕೊಡ್ತಾ ಹೋಗುತ್ತೆ. ಕಾಮನ್ ನೇಮ್ ಬ್ರೋಮೈಡ್. ಬ್ರೋಮೈಡ್ ಅಂದರೆ Br ಮೈನಸ್, ಕ್ಲೋರೈಡ್ Cl ಮೈನಸ್. ಸೊ ಆ ರೀತಿಯಾಗಿ ಫ್ಲೋರೈಡ್ ಇದೆ, ಸಯನೈಡ್, ಹೈಡ್ರಾಕ್ಸೈಡ್, ಥಯೋಸಯನೈಡ್, ನೈಟ್ರೇಟ್ ಆ್ಯಂಡ್ ನೈಟ್ರೈಡ್, ಕಾರ್ಬನ್ ಮೊನಾಕ್ಸೈಡ್. ಸೊ ನಿಮ್ಮ ಸಿಲೆಬಸ್ನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಮೋನೋಡೆಂಟೇಟ್ ಲಿಗ್ಯಾಂಡ್ಸ್ಗಳು, ಅದರ ಫಾರ್ಮುಲಾ ಕೂಡ ನಿಮಗೆ ನೆನಪಿರಬೇಕು. ಬ್ರೋಮೈಡ್ Br ಮೈನಸ್, ಕ್ಲೋರೈಡ್ Cl ಮೈನಸ್, F ಮೈನಸ್, Cn ಮೈನಸ್, OH ಮೈನಸ್, SCN ಮೈನಸ್, NO3 ಮೈನಸ್, NO2 ಮೈನಸ್, CO. ಸೊ ನೀವು ಇಲ್ಲಿ ಗಮನಿಸಿದ ಹಾಗೆ ಈ ಎಲ್ಲ ಲಿಗ್ಯಾಂಡ್ಸ್ ನೆಗೆಟಿವ್ಲಿ ಚಾರ್ಜ್ಡ್. ಕಾರ್ಬೋನ್ ಈ CO ಅದು ಅಥವಾ ಕಾರ್ಬನ್ ಮೊನಾಕ್ಸೈಡ್ ಏನಿದೆ ಇದು ನ್ಯೂಟ್ರಲ್. ಸೊ ಆದರೆ ಈ ಕಾಮನ್ ನೇಮ್ಸ್ ಏನಿದೆ ಅದನ್ನೇ ನಾವು IUPAC ನೇಮ್ ಆಗಿ ಯೂಸ್ ಮಾಡಲಿಕ್ಕಾಗಲ್ಲ. ಇಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ನ ನಾವು ನೇಮ್ ಮಾಡಬೇಕಾದ್ರೆ ನಾಮನ್ಕ್ಲೇಚರ್ನಲ್ಲಿ ಅದಕ್ಕೆ ಬೇರೆ ರೀತಿಯಾದ ಹೆಸರನ್ನು ಕೊಡ್ತಾ ಹೋಗ್ತಾರೆ. ಬ್ರೋಮೈಡ್ನ ನಾವಿಲ್ಲಿ ಬ್ರೋಮಿಡೋ ಅಂತ ತಗೊಳ್ಬೇಕು, ಕ್ಲೋರಿಡೋ, ಫ್ಲೋರಿಡೋ, ಸಯನೈಡ್ನ ಸಯನಾಟೋ ಅಂತ ಹೇಳ್ತಾರೆ, ಹೈಡ್ರಾಕ್ಸೈಡ್ ಇಸ್ ಹೈಡ್ರಾಕ್ಸಿಡೋ, ಥಯೋಸಯನಾಟೋ, ನೈಟ್ರೇಟ್ ಇಸ್ ನೈಟ್ರೇಟೋ ಆ್ಯಂಡ್ ನೈಟ್ರೈಟ್ ಇಸ್ ನೈಟ್ರೈಟೋ ಎನ್, ನೈಟ್ರೈಟೋ ಓ. ಹಾಗೂ ಕಾರ್ಬನ್ ಮೊನಾಕ್ಸೈಡ್ನ ಕಾರ್ಬೋನಿಲ್ ಗ್ರೂಪ್ ಅಂತ ಹೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್ ನೇಮ್ಸ್, IUPAC ನೇಮ್ ಏನಿದೆ ಲಿಗ್ಯಾಂಡ್ಸ್ಗೆ ಅದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ಇಲ್ಲಿ ಏನಪ್ಪ ಇದು, ಈ ನೈಟ್ರೈಟ್ ಮಾಲಿಕ್ಯೂಲ್ನಲ್ಲಿ ಎರಡು ರೀತಿಯಾದ ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ. ಒಂದು ನೈಟ್ರೈಟೋ ಎನ್, ಇನ್ನೊಂದು ನೈಟ್ರೈಟೋ ಓ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದೇ ಮಾಲಿಕ್ಯೂಲ್ NO2 ಇಸ್ ದ ಫಾರ್ಮುಲಾ ಫಾರ್ ನೈಟ್ರೈಟ್. ಓಕೆ, ಆ ನೈಟ್ರೈಟ್ನಲ್ಲಿ ಮೊದಲನೇ ಕಾಂಪೌಂಡ್ನ ನೀವು ನೋಡಿದರೆ ನೈಟ್ರೋಜನ್ ಇಸ್ ಅ ಲೈಗೇಟಿಂಗ್ ಆಟಮ್. ಅಂದರೆ ಯಾವ ಆಟಮ್ನಿಂದ ಸೆಂಟ್ರಲ್ ಮೆಟಲ್ ಕಡೆಗೆ ಎಲೆಕ್ಟ್ರಾನ್ ಹೋಗುತ್ತೋ ಆ ಆಟಮ್ನ ನಾವು ಲೈಗೇಟಿಂಗ್ ಆಟಮ್ ಅಂತ ಕರಿತೀವಿ. ಸೊ ಇಲ್ಲಿ ಬ್ರೋಮೈಡಲ್ಲಿ ಬ್ರೋಮಿಡೋ,
ಬ್ರೋಮಿನ್ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಹೀಗೆ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಅದೇ ರೀತಿ ಕ್ಲೋರಿಡೋ. ಸೊ ಈ ರೀತಿಯಾಗಿ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋದ ಹಾಗೆ ಈ ನೈಟ್ರೈಟ್ ಗ್ರೂಪ್ನಲ್ಲಿ NO2 ಗ್ರೂಪ್ ಏನಿದೆ ಅದರಲ್ಲಿ ನೈಟ್ರೋಜನ್ ಕೂಡ ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಆಕ್ಸಿಜನ್ ಕೂಡ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡಬಹುದು. ಸೊ ನೈಟ್ರೋಜನ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಾ ಇದ್ರೆ ಡಿಸ್ಟಿಂಗ್ವಿಷ್ ಮಾಡಲಿಕ್ಕೋಸ್ಕರ ನೈಟ್ರೈಟೋ N ಅಂತ ರೆಪ್ರೆಸೆಂಟ್ ಮಾಡಬೇಕು. ಆಕ್ಸಿಜನ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಾ ಇದ್ರೆ ನೈಟ್ರೈಟೋ O ಅಂತ ಬರಿಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಥಯೋಸೈನೈಡ್ನಲ್ಲಿ ಕೂಡ ಥಯೋಸೈನಾಟೋ ಅಂದರೆ ನೈಟ್ರೋಜನ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡತ್ತೆ. ನಮಗೆ ಇನ್ನೊಂದು ಕಾಂಪೌಂಡ್ ಇದೆ ಐಸೋ ಥಯೋಸೈನೈಡ್. ಈ ಕಾಂಪೌಂಡ್ನಲ್ಲಿ ಸಲ್ಫರ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಯಾವ ಆಟಮ್ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೋ ಅದನ್ನು ಲೈಗೇಟಿಂಗ್ ಆಟಮ್ ಅಂತ ಕರಿತೀವಿ. ಈ ಮೋನೋಡೆಂಟೇಟ್ನಲ್ಲಿ ಕೇವಲ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಮಾತ್ರ ಡೊನೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ನೈಟ್ರೈಟೋ ಗ್ರೂಪ್ನ ನಾವು ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಅಂದರೆ ಕೇವಲ ಒಂದೇ ಮಾಲಿಕ್ಯೂಲ್ನಲ್ಲಿ ಎರಡು ಲೈಗೇಟಿಂಗ್ ಆಟಮ್ ಇದ್ದರೆ ಆ ಕಾಂಪೌಂಡ್ಗಳನ್ನ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳ್ಬಹುದು. ಎಕ್ಸಾಂಪಲ್ ನೈಟ್ರೈಟೋ ಆ್ಯಂಡ್ ಥಯೋಸೈನಾಟೋ. NO2 ಮೈನಸ್ SCN ಮೈನಸ್ ಈ ಎರಡು ಕಾಂಪೌಂಡ್ ಆಂಬಿಡೆಂಟೇಟ್. ಯಾಕೆ ಅಂದರೆ ಈ ಒಂದೇ ಕಾಂಪೌಂಡ್ನಲ್ಲಿ ಎರಡು ಲೈಗೇಟಿಂಗ್ ಆಟಮ್ ಇರುತ್ತೆ. ಒಂದು ಸಲ ನೈಟ್ರೋಜನ್ ಎಲೆಕ್ಟ್ರಾನ್ನ ಕೊಡಬಹುದು, ಇನ್ನೊಂದು ಸಲ ಆಕ್ಸಿಜನ್ ಎಲೆಕ್ಟ್ರಾನ್ನ ಕೊಡಬಹುದು. ಅದೇ ರೀತಿ ಸಲ್ಫರ್ ಒಂದು ಸಲ ಎಲೆಕ್ಟ್ರಾನ್ನ ಕೊಡಬಹುದು, ನೈಟ್ರೋಜನ್ ಇನ್ನೊಂದು ಸಲ ಎಲೆಕ್ಟ್ರಾನ್ನ ಕೊಡಬಹುದು. ಸೊ ಹಾಗಾಗಿ ಈ ರೀತಿಯಾದ ಕಾಂಪೌಂಡ್ಗಳನ್ನ ನಾವು ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಈ ಎರಡು ಎಕ್ಸಾಂಪಲ್ಸ್ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಹೇಗೆ ಅದು ರೆಪ್ರೆಸೆಂಟ್ ಮಾಡೋದು ಅಥವಾ ನಿಮಗೆ ಕ್ವೆಶ್ಚನ್ನಲ್ಲಿ ಕೊಟ್ಟಾಗ ಹೇಗೆ ಗೊತ್ತಾಗುತ್ತೆ ಸಲ್ಫರ್ ನೈಟ್ರೇಟ್ ಲೈಗೇಟಿಂಗ್ ಆಟಮ್ ಅಥವಾ ನೈಟ್ರೋಜನ್ ಲೈಗೇಟಿಂಗ್ ಆಟಮ್ ಅಂದರೆ ಸೊ ಅವ್ರು ಈ ರೀತಿಯಾಗಿ ಆರೋ ಮಾರ್ಕಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ ಅಥವಾ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಥಯೋಸೈನಾಟೋ S ಅಂದರೆ ಸಲ್ಫರ್ ಇಸ್ ದ ಲೈಗೇಟಿಂಗ್ ಆಟಮ್, ಥಯೋಸೈನಾಟೋ N ಅಂದರೆ ನೈಟ್ರೋಜನ್ ಇಸ್ ದ ಲೈಗೇಟಿಂಗ್ ಆಟಮ್. ನೆಕ್ಸ್ಟ್ ಒನ್ ಡೈಡೆಂಟೇಟ್ ಆರ್ ಬೈಡೆಂಟೇಟ್ ಲಿಗ್ಯಾಂಡ್. ಇಲ್ಲಿ ನಮಗೆ ಕೇವಲ ಎರಡು ಪೇರ್ ಆಫ್ ಎಲೆಕ್ಟ್ರಾನ್ ಪರ್ ಮಾಲಿಕ್ಯೂಲ್, ಒಂದು ಅಯಾನ್ ಅಥವಾ ಒಂದು ಆಟಮ್ ಒಂದು ಮಾಲಿಕ್ಯೂಲ್ ಎರಡು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡುತ್ತೆ. ಅದರ ಎಕ್ಸಾಂಪಲ್ಸ್ ಆಕ್ಸಲೇಟ್. ಇದನ್ನು ಶಾರ್ಟ್ ಫಾರ್ಮಲ್ಲಿ OX ಅಂತ ಕೂಡ ಕೊಟ್ಟಿರ್ತಾರೆ ನಿಮಗೆ, ಅದು ಆಕ್ಸಲೇಟ್. IUPAC ನೇಮ್ ಇಸ್ ಆಕ್ಸಲಾಟೋ. ಸೊ ಹೇಗೆ ಆಕ್ಸಲಾಟೋ ರೆಪ್ರೆಸೆಂಟ್ ಮಾಡೋದು? C ಡಬಲ್ ಬಾಂಡ್ O O ಮೈನಸ್ C ಡಬಲ್ ಬಾಂಡ್ O O ಮೈನಸ್. ಸೊ ಇದು ಒಂದು ಕಾಂಪೌಂಡ್. ಆಕ್ಸಲೇಟ್ ಅಥವಾ ಆಕ್ಸಲಾಟೋ ಅನ್ನೋದು ಒಂದು ಕಾಂಪೌಂಡ್. ಆದರೆ ಇಲ್ಲಿ ಎರಡು ಆಕ್ಸಿಜನ್ ಆಟಮ್ ಲೈಗೇಟಿಂಗ್ ಆಟಮ್ ಆಗಿ ಆಕ್ಟ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಡೈಡೆಂಟೇಟ್ ಅಂತ ತಗೊಳ್ಬಹುದು. ಸೊ ಇಲ್ಲಿ ನೋಡ್ಬೋದು ಒಂದು ಮೆಟಲ್ ಇದೆ, ಸೆಂಟ್ರಲ್ ಮೆಟಲ್. ಆ ಮೆಟಲ್ಗೆ ಎರಡು ಆಕ್ಸಿಜನ್ ಆಟಮ್ ಡೊನೇಟ್ ಮಾಡ್ತಾ ಇದೆ. ಇದು ಒಂದು ಪೇರು, ಇದು ಅನದರ್ ಪೇರ್, 1 + 1 2 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್. ಅದೇ ರೀತಿಯಾಗಿ ಎಥಿಲೀನ್ ಡೈಅಮೀನ್, ಅದನ್ನು ಶಾರ್ಟ್ ಆಗಿ EN ಅಂತ ಹೇಳ್ತಾರೆ. ಸೊ ಎಥಿಲೀನ್ ಡೈಅಮೀನ್ ಹೇಗೆ ಬರೆಯೋದು? ಎಥಿಲೀನ್ ಅಂದರೆ CH2 ಗ್ರೂಪ್ ಬರೀರಿ, ನಾಲ್ಕನೇ ಬಾಂಡ್ ಆಗಿ ಡೈಅಮೀನ್ ಅಲ್ವಾ, ಸೊ NH2 ಬರಿಬೇಕು. ಸೊ ಈ ರೀತಿಯಾಗಿ ನೀವು ಸ್ಟ್ರಕ್ಚರ್ನ ಕಲ್ತ್ಕೊಳ್ಬೋದು. ಇದರಲ್ಲಿ ಕೂಡ ಎರಡು ಲೈಗೇಟಿಂಗ್ ಆಟಮ್ ಇದೆ. ಯಾವುದಪ್ಪ ಎರಡು ಲೈಗೇಟಿಂಗ್ ಆಟಮ್ ಅಂದರೆ ನೈಟ್ರೋಜನ್, ಈ ನೈಟ್ರೋಜನ್ ಹಾಗೂ ಇನ್ನೊಂದು ನೈಟ್ರೋಜನ್ ಆಟಮ್,
ಸೆಂಟ್ರಲ್ ಮೆಟಲ್ ಕಡೆಗೆ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ. ಕೇವಲ ಒಂದು ಎಥಿಲಿನ್ ಡಯಾಮಿನ್ 2 ಎಲೆಕ್ಟ್ರಾನ್ ಪೇರ್ಸ್ನ ಡೊನೇಟ್ ಮಾಡ್ತಾ ಇದೆ, ಹಾಗಾಗಿ ಇದು ಬೈಡೆಂಟೇಟ್ ಲಿಗ್ಯಾಂಡ್. ಇದರ ಚಾರ್ಜ್ ಏನು? ಚಾರ್ಜ್ ಆಫ್ ಎಥಿಲಿನ್ ಡಯಾಮಿನ್ ಇಸ್ 0 ಚಾರ್ಜ್. ಆದರೆ ಆಕ್ಸಿಲಾಟ್ ಇಸ್ 2-. ಅದೇ ರೀತಿಯಾಗಿ ಮೊನೋಡೆಂಟೇಟ್ನಲ್ಲಿ ಕೂಡ ಚಾರ್ಜ್ಡ್, ನೆಗೆಟಿವ್ಲಿ ಚಾರ್ಜ್, ಇದೆಲ್ಲ ಕೇವಲ -1 ಚಾರ್ಜ್, ಇದು 0 ಚಾರ್ಜ್. ಉಳಿದ ಮೊನೋಡೆಂಟೇಟ್ ಲಿಗ್ಯಾಂಡ್ಗೆ ಕೆಲವೊಂದು ಎಕ್ಸಾಂಪಲ್ಸ್ನ ನೀವು ಬರ್ಕೊಳ್ಳಿ. ವಾಟರ್, NH3. ವಾಟರ್ is common name. IUPAC name is aqua. ಇದರಲ್ಲಿ ಆಕ್ಸಿಜನ್ is the ligating atom. ಇದರ ಚಾರ್ಜ್ 0 ಚಾರ್ಜ್. ಅದೇ ರೀತಿಯಾಗಿ ಅಮೋನಿಯಾ, ನೈಟ್ರೋಜನ್ is the ligating atom. Its charge is also 0 charge and it is known as amine. ಅಮೋನಿಯಾ ಅನ್ನೋದು ಕಾಮನ್ ನೇಮ್, IUPAC ನೇಮಲ್ಲಿ ಅದನ್ನು ನಾವು ಅಮೈನ್ ಅಂತ ಕರಿತೀವಿ. ಆಕ್ವಾ ಫಾರ್ ವಾಟರ್, ಅಮೈನ್ ಫಾರ್ ಅಮೋನಿಯಾ ಮಾಲಿಕ್ಯೂಲ್. ಈ ಎರಡೂ ಕೂಡ ಮೊನೋಡೆಂಟೇಟ್ ಲಿಗ್ಯಾಂಡ್ಗೆ ಎಕ್ಸಾಂಪಲ್. ನ್ಯೂಟ್ರಲ್ ಮಾಲಿಕ್ಯೂಲ್. ಮೂರನೇ ಲಿಗ್ಯಾಂಡ್ ಇದು ಪಾಲಿಡೆಂಟೇಟ್ ಲಿಗ್ಯಾಂಡ್, ಅಂದರೆ ಮೋರ್ ದ್ಯಾನ್ 2 pairs of electrons per molecule. ಒಂದು ಮಾಲಿಕ್ಯೂಲ್ 3 ಅಥವಾ ಅದಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡಬೇಕು. ಎಕ್ಸಾಂಪಲ್ ಫಾರ್ ದಿಸ್ ಇಸ್ ದಿ EDTA, ಎಥಿಲೀನ್ ಡೈಅಮೀನ್ ಟೆಟ್ರಾ ಅಸಿಟಾಟೋ. ಅದನ್ನು ಶಾರ್ಟ್ ಫಾರ್ಮಲ್ಲಿ EDTA ಅಂತ ಹೇಳ್ತಾರೆ. ದಿಸ್ ಇಸ್ ಎಥಿಲೀನ್, CH2CH2, ಡೈಅಮೈನ್, 2 ನೈಟ್ರೋಜನ್ ಆಟಮ್, CH2COO-. ಒಂದು ಅಸಿಟೇಟ್ ಗ್ರೂಪ್, 2ನೇ ಅಸಿಟೇಟ್, 3 ಹಾಗೂ 4ನೇ ಅಸಿಟೇಟ್ ಗ್ರೂಪ್. ಹಾಗಾಗಿ ಇದನ್ನು ಟೆಟ್ರಾ ಅಸಿಟಾಟೋ ಅಂತ ಹೇಳ್ತಾರೆ. ಸೊ ಈ ಒಂದು ಮಾಲಿಕ್ಯೂಲ್ನಲ್ಲಿ 4 ಲೈಗೇಟಿಂಗ್ ಆಟಮ್ಸ್ ಇದೆ. ಆ 4 ಲೈಗೇಟಿಂಗ್ ಆಟಮ್ಸ್ ಆಕ್ಸಿಜನ್ 1, 2, 3 ಹಾಗೂ 4 ಆಕ್ಸಿಜನ್ ಆಟಮ್. ಅಪಾರ್ಟ್ ಫ್ರಮ್ ದಿಸ್ 4 ಆಕ್ಸಿಜನ್ ಆಟಮ್ ನೈಟ್ರೋಜನ್ ಕೂಡ ಇದೆ. ಅಂದರೆ ಅರ್ಥ ಒಂದು EDTA ಮಾಲಿಕ್ಯೂಲ್ ಇಂದ 6 pairs of electrons ಮೆಟಲ್ ಕಡೆಗೆ ಡೊನೇಟ್ ಮಾಡಬಹುದು. ಓಕೆ, ಈ ರೀತಿಯಾದಂಥ ಕಾಂಪೌಂಡ್ ನಾವು ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಇಫ್ ಎನಿ ಮಾಲಿಕ್ಯೂಲ್ ಹ್ಯಾವ್ ದ ಎಬಿಲಿಟಿ ಟು ಡೊನೇಟ್ ಮೋರ್ ದ್ಯಾನ್ 2 pairs of electron, ಅದನ್ನು ನಾವು ಕೀಲೇಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿಯಾದ ಮೆಟಲ್ ಇದ್ದರೆ ಆ ಮೆಟಲ್ ಜೊತೆಗೆ ಈ ಕಾಂಪೌಂಡ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ಏನಿದೆ ಅದು ಈಸಿಯಾಗಿ ಕಾಂಪ್ಲೆಕ್ಸ್ನ ಫಾರ್ಮ್ ಮಾಡುತ್ತೆ. ಹಾಗಾಗಿ ಆ ಲಿಗ್ಯಾಂಡ್ಸ್ನ ನಾವು ಕೀಲೇಟಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫಾರ್ ಕೀಲೇಟಿಂಗ್ ಏಜೆಂಟ್ ಇಸ್ EDTA. ಸೊ ಎಲ್ಲಿ ಯೂಸ್ ಮಾಡ್ತಾರೆ EDTA ಆಸ್ ಅ ಕೀಲೇಟಿಂಗ್ ಏಜೆಂಟ್ ಅಂದರೆ ಡಯಾಗ್ನೋಸ್ಟಿಕ್ ಲ್ಯಾಬ್ನಲ್ಲಿ ಬ್ಲಡ್ ಕ್ಲಾಟ್ ಆಗದೆ ಇರಲಿ ಅಂತ EDTA ಆ ಟ್ಯೂಬ್ಸ್ನಲ್ಲಿ EDTA ಆ್ಯಡ್ ಮಾಡಿರ್ತಾರೆ. ನೆಕ್ಸ್ಟ್ ಡೆಫಿನಿಷನ್ಸ್ ಕಲ್ತ್ಕೋಬೇಕಾಗಿರೋದು ಕೋಆರ್ಡಿನೇಷನ್ ನಂಬರ್. ಆಲ್ರೆಡಿ ನಾವು ಇದ್ರ ಬಗ್ಗೆ ವರ್ನರ್ಸ್ ಪಾಸ್ಚುಲೇಟ್ಸ್ನಲ್ಲಿ ಕಲ್ತಿದ್ದೀವಿ. ಕೋಆರ್ಡಿನೇಷನ್ ನಂಬರ್ ಅಂದರೆ ಹೌ ಮೆನಿ ಪೇರ್ಸ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಸೆಂಟ್ರಲ್ ಮೆಟಲ್ ಇಸ್ ಗೆಟಿಂಗ್ ಡೊನೇಟೆಡ್. ಸೊ ಇಲ್ಲಿ 6 ಕ್ಲೋರೈಡ್ ಇದೆ, 1 ಕ್ಲೋರೈಡ್ 1 ಪೇರ್ ಕೊಡುತ್ತೆ ಬಿಕಾಸ್ ಇಟ್ ಈಸ್ ಅ ಮೊನೋಡೆಂಟೇಟ್ ಲಿಗ್ಯಾಂಡ್. ಹಾಗಾಗಿ ಇದರ ಕೋಆರ್ಡಿನೇಷನ್ ನಂಬರ್ 6. ಅಗೇನ್ ಹಿಯರ್ ಅಮೈನ್, 1 ಅಮೈನ್ 1 ಪೇರ್ ಎಲೆಕ್ಟ್ರಾನ್ಸ್ನ ಕೊಡುತ್ತೆ. ಆ ರೀತಿಯಾಗಿ ಇಲ್ಲಿ 4 ಅಮೈನ್ಸ್ ಇದೆ, ಕೋಆರ್ಡಿನೇಷನ್ ನಂಬರ್ 4. C2O4 ಆಕ್ಸಿಲಾಟ್ ಅಂತ ನಾವೇನು ಕಲ್ತ್ವಲ್ಲ, ಆಕ್ಸಿಲಾಟೋ ಆರ್ ಆಕ್ಸಿಲೇಟ್,
COO ಮೈನಸ್ COO ಮೈನಸ್, ಅದನ್ನು ಶಾರ್ಟ್ ಆಗಿ ಅಥವಾ ಕಂಡೆನ್ಸ್ಡ್ ಫಾರ್ಮುಲಾದಲ್ಲಿ C2O4 2 ಮೈನಸ್ ಅಂತ ಕೂಡ ಕೊಡಬಹುದು. ಸೊ ಇಲ್ಲಿ ಅದೇ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ C2O4. ಒಂದು C2O4 ವಿಲ್ ಡೊನೇಟ್ 2 pairs ಆಫ್ ಎಲೆಕ್ಟ್ರಾನ್. ಆ ರೀತಿಯಾಗಿ ಇಲ್ಲಿ 3 C2O4 ಇದೆ, ಅಂದರೆ ಅರ್ಥ ಕೋಆರ್ಡಿನೇಷನ್ ನಂಬರ್ 6. ಸೊ 1 oxalato can donate 2 pairs of electron, therefore 3 oxalatos will donate how many pairs? 6 pairs. ಸೊ ಹಾಗಾಗಿ ಕೋಆರ್ಡಿನೇಷನ್ ನಂಬರ್ 6. ಅದೇ ರೀತಿಯಾಗಿ ಎಥಿಲಿನ್ ಡಯಾಮಿನ್, EN ಅಂದರೆ ಎಥಿಲಿನ್ ಡಯಾಮಿನ್. ಸೊ ಒಂದು ಎಥಿಲಿನ್ ಡಯಾಮಿನ್ 2 ಎಲೆಕ್ಟ್ರಾನ್ ಪೇರ್ನ ಕೊಡುತ್ತೆ. ಇಲ್ಲಿ 3 ಎಥಿಲಿನ್ ಡಯಾಮಿನ್ ಇರೋದ್ರಿಂದ ಇದರ ಕೋಆರ್ಡಿನೇಷನ್ ನಂಬರ್ ಕೂಡ 6. ನೆಕ್ಸ್ಟ್ ಡೆಫಿನಿಷನ್, ಕೋಆರ್ಡಿನೇಷನ್ ಸ್ಪಿಯರ್. ಸೊ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಇರುವಂಥ ಯಾವುದೇ ಎಂಟಿಟಿ, ಸೆಂಟ್ರಲ್ ಮೆಟಲ್ ಆಗಿರ್ಬೋದು ಅಥವಾ ಲಿಗ್ಯಾಂಡ್ ಆಗಿರ್ಬೋದು, ಎಲ್ಲವನ್ನು ಸೇರಿಸಿ ಕಲೆಕ್ಟಿವ್ಲಿ ಅದನ್ನು ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕೋಆರ್ಡಿನೇಷನ್ ಪಾಲಿಹೆಡ್ರಲ್. ಸೊ ಈ ಲಿಗ್ಯಾಂಡ್ಸ್ಗಳು ಸೆಂಟ್ರಲ್ ಮೆಟಲ್ ಸುತ್ತ ಹೇಗೆ ಅರೇಂಜ್ ಆಗುತ್ತೆ, ದ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್, ದ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ನ ನಾವು ಪಾಲಿಹೆಡ್ರಾನ್ ಅಂತ ಕರಿತೀವಿ. ಸೊ 6 ಲಿಗ್ಯಾಂಡ್ ಮಾಲಿಕ್ಯೂಲ್ ಈ ರೀತಿಯಾಗಿ ಅರೇಂಜ್ ಆಗಿರುತ್ತೆ, ಅದನ್ನು ಆಕ್ಟಾಹೆಡ್ರಲ್. ಒಂದು ಆಟಮ್ ಪ್ಲೇನ್ಗಿಂತ ಮೇಲೆ ಇದ್ದು ಉಳಿದ 3 ಕೆಳಗಡೆ ಇದ್ದರೆ ಬೇಸಲ್ಲಿ ಅದನ್ನು ಟೆಟ್ರಾಹೆಡ್ರಲ್ ಅಂತೀವಿ. ಸೊ ಈಗ ಸ್ಕ್ವೇರ್ ರೀತಿಯಲ್ಲಿ ಲಿಗ್ಯಾಂಡ್ಸ್ ಅರೇಂಜ್ ಆಗಿದ್ರೆ ಅದನ್ನು ಸ್ಕ್ವೇರ್ ಪ್ಲೇನಾರ್ ಅಂತ ಹೇಳ್ತಾರೆ. 5 ಲಿಗ್ಯಾಂಡ್ಸ್ ಇದ್ದರೆ ಟ್ರೈಗೋನಲ್, ಬೈಪಿರಮಿಡಲ್, ಈ ರೀತಿಯಾದ ಅರೇಂಜ್ಮೆಂಟ್ ಸ್ಕ್ವೇರ್ ಪಿರಮಿಡಲ್. ಈ 5ರಲ್ಲಿ ಸ್ಕ್ವೇರ್ ಪ್ಲೇನಾರ್, ಟೆಟ್ರಾಹೆಡ್ರಲ್ ಹಾಗೂ ಆಕ್ಟಾಹೆಡ್ರಲ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾಂಪೌಂಡ್ಸ್. ಲಾಸ್ಟ್, ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಆಟಮ್, ಅಂದರೆ ನಾವು ಪ್ರೈಮರಿ ವೇಲೆನ್ಸಿ ಬಗ್ಗೆ ಹೇಳ್ತಾ ಇದ್ದೀವಿ. ದಟ್ ಇಸ್ ದ ಚಾರ್ಜ್ ಆಫ್ ಅ ಸೆಂಟ್ರಲ್ ಆಟಮ್. ಹೋಮೋಲೆಪ್ಟಿಕ್ ಹಾಗೂ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದರೆ, ಹೋಮೋಲೆಪ್ಟಿಕ್ ಅಂದರೆ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್, ಹೆಟಿರೋ ಅಂದರೆ ಡಿಫ್ರೆಂಟ್ ಟೈಪ್ಸ್ ಅಂತ ಅರ್ಥ. ಸೆಂಟ್ರಲ್ ಮೆಟಲ್ ಸುತ್ತ ಇರ್ತಕ್ಕಂಥ ಲಿಗ್ಯಾಂಡ್ಗಳು ಒಂದೇ ರೀತಿಯಾದ ಲಿಗ್ಯಾಂಡ್ಗಳಾಗಿದ್ದರೆ ಆ ಕಾಂಪ್ಲೆಕ್ಸ್ನ ನಾವು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿಬಹುದು. ಬೇರೆ ಬೇರೆ ರೀತಿಯಾದಂಥ ಲಿಗ್ಯಾಂಡ್ಗಳಿದ್ದರೆ ಅದನ್ನು ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ಗೆ ಇಲ್ಲಿ ಸೆಂಟ್ರಲ್ ಮೆಟಲ್ ಕೊಬಾಲ್ಟ್ ಇದೆ. ಆ ಕೊಬಾಲ್ಟ್ ಸುತ್ತ 6 ಅಮೈನ್ ಗ್ರೂಪ್ಸ್ಗಳಿದೆ. ಈ ಎಲ್ಲ ಅಮೈನ್ ಗ್ರೂಪ್ಗಳು ಕೂಡ ಸೇಮ್. ಈ NH3 ಅನ್ನೋದು 6 ಟೈಮ್ಸ್ ಇದೆ ಅಷ್ಟೇ. ಓಕೆ, ಸೊ ಹಾಗಾಗಿ ಇದನ್ನು ನಾವು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ಗೆ ಕೊಬಾಲ್ಟ್ ಇದೆ, ಅದರ ಸುತ್ತ 4 ಅಮೈನ್ ಗ್ರೂಪ್ ಇದೆ ಹಾಗೂ 2 ಕ್ಲೋರಿಡೋ ಗ್ರೂಪ್ಸ್ಗಳಿದೆ. ಸೊ ಇಲ್ಲಿ 2 ರೀತಿಯಾದಂಥ ಲಿಗ್ಯಾಂಡ್ಸ್ಗಳಿರೋದ್ರಿಂದ ಇದನ್ನು ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಸೊ ಎಕ್ಸಾಂಪಲ್, ಇಲ್ಲಿರುವಂಥ ಎಕ್ಸಾಂಪಲ್ ಇದೆಲ್ಲ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ಬಿಕಾಸ್ ಕೇವಲ ಕ್ಲೋರೈಡ್ ಲಿಗ್ಯಾಂಡ್ ಮಾತ್ರ ಇದೆ, ಇಲ್ಲಿ ಅಮೈನ್ ಲಿಗ್ಯಾಂಡ್ ಮಾತ್ರ ಇದೆ, ಇಲ್ಲಿ ಆಕ್ಸಲ್ಯಾಟೋ ಆ್ಯಂಡ್ ಎಥಿಲಿನ್ ಡಯಾಮಿನ್. ಈ ಕಾಂಪೌಂಡ್ಗಳು ಕೂಡ ಹೋಮೋಲೆಪ್ಟಿಕ್. ಸೊ ಈ ರೀತಿಯಾಗಿ ನಾವು ವಾರ್ನರ್ಸ್ ಪಾಸ್ಟುಲೇಟ್ಸ್ ಹಾಗೂ ಈ ಕೋಆರ್ಡಿನೇಷನ್ ಕಾಂಪೌಂಡ್ನಲ್ಲಿರುವಂಥ ಕೆಲವೊಂದು ಎಂಟಿಟೀಸ್, ಕೋಆರ್ಡಿನೇಷನ್ ಎಂಟಿಟಿ ಅಂದರೆ ಏನು, ಸೆಂಟ್ರಲ್ ಮೆಟಲ್ ಅಂದರೆ ಏನು, ಪ್ರೈಮರಿ ವೇಲೆನ್ಸಿ, ಸೆಕೆಂಡ್ರಿ ವೇಲೆನ್ಸಿ, ಕೋಆರ್ಡಿನೇಷನ್ ನಂಬರ್ ಹಾಗೂ ಲಿಗ್ಯಾಂಡ್ಸ್ಗಳ ಬಗ್ಗೆ ಕಲ್ತ್ಕೊಂಡ್ವಿ. ಥ್ಯಾಂಕ್ ಯು.